ಸಾಕ್ ಅನ್ನೋದೇ ಮಂತ್ರ. ಸಾಕ್ ಅಂದ್ವಿ ಅಂದ್ರೆ ಏನೂ ಕಾಡಾಟಿಲ್ಲ, ಯಾವ ತೊಂದರೆನೂ ಇಲ್ಲ. ಸಾಕ್ ಅಂದ್ವಿ ಅಂದ್ರೆ ಶುಗರ್ ಇಲ್ಲ, ಸಾಕ್ ಅಂದ್ವಿ ಅಂದ್ರೆ BP ಇಲ್ಲ, ಸಾಕ್ ಅಂದ್ವಿ ಅಂದ್ರೆ ಜಗಳಿಲ್ಲ, ಬೇಕಂದ್ವಿ ಅಂದ್ರೆ BP, ಬೇಕಂದ್ವಿ ಅಂದ್ರೆ ಶುಗರ, ಬೇಕಂದ್ವಿ ಅಂದ್ರೆ ಬಡದಾಟ, ಹೋರಾಟ, ಇವೆಲ್ಲ ಅದಾವ. ಈಗ ಅವ್ರು ಹೇಳುವುದು ಎಷ್ಟು ಆಸೆ ನಮಗೆ ಎಷ್ಟು ಅವಶ್ಯಕತೆ ಅಷ್ಟಿರಲಿ. ಮೊದಲೆಲ್ಲ ಬರೀ ಒಂದು ಸ್ವಲ್ಪದ್ರಲ್ಲೇ ಎಷ್ಟು ಸಂತೋಷ ಪಡ್ತಿದ್ವಿ ನಾವೆಲ್ಲ. ಅದು ಏನು ಬರೀ ಒಂದು ಹುಣಸಿ ಹಣ್ಣಿಂದು ಭಾಳ ಇಲ್ಲ, ಅದು ಬೆಲ್ಲ ಬೆಳ್ಳುಳ್ಳಿ ಉಪ್ಪು ಹಾಕಿದ್ದು ಒಂದು ಹುಣಸಿ ಹಣ್ಣಿಂದು ದಂಟಿಗೆ ಹಚ್ಕೊಂಡು ಊರೆಲ್ಲ ತಿರುಗಾಡೋದು. ಅದರಾಗ ಎಷ್ಟು ಆನಂದ ಇರ್ತಿತ್ತು. ಈಗ ಕೈಯಾಗಿ ಏನು ಕೊಟ್ಟರು ಇವಕ್ಕೆ ಸಮಾಧಾನವೇ ಇಲ್ಲ. ಸೈಕಲ್ ಎತ್ತಿನ ಗಾಡಿ, ಅದಕ್ಕೆ ಕೂತ್ರ ಮೈ ಎಲ್ಲ ನೋವು ಆಗ್ತದೆ. ಎತ್ತಿನ ಗಾಡಿ ದೊಡ್ಡ ಬಂಡಿ ಗಾಡಿ, ಅದರೊಳಗೆ ಇವ್ರು ಕೂತು ಹೊಂಟ್ರಂದ್ರೆ ಸಾವುಕಾರದ್ದು TV ನೋಡಬೇಕು. ಮೈ ಮೇಲೆ ಏನಿಲ್ಲ, ಅವೇ ಸಾದಾ ಬಟ್ಟೆ. ಹೊಂಟ್ರ ಶಿವ ಪಾರ್ವತಿ ಹೊಂಟಂಗೆ ಕಾಣ್ತಿದ್ದರು. ಈಗ ಮರ್ಸಿಡಿಸ್ ಬೆಂಚ್ದಾಗ ಹೊಂಟ್ರು ಏನೂ ಉಪಯೋಗ ಇಲ್ಲ. ಸುಮ್ಮ ಮ್ಯಾಲೆ ನೋಡಕ್ಕೆ ಅಷ್ಟೇ ಚಂದ, ಒಳಗೆ ಏನೂ ಇಲ್ಲ. ಟೈಮ್ ಟು ಟೈಮ್ ಗುಳಿಗೆ, ಟೈಮ್ ಟು ಟೈಮ್ ಕೋರ್ಟ್, ಟೈಮ್ ಟು ಟೈಮ್ ಕೋರ್ಟ, ಟೈಮ್ ಟು ಟೈಮ್ ಗುಳಿಗೆ, ಎಲ್ಲ ಈಗಿನ ನಮ್ಮ ಪ್ರಪಂಚ ಇದು. ಯಾಕೆ ಹೀಗಾಯಿತು ಅಂತಂದ್ರೆ ಬರೀ ಬೇಕು 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 ಎಷ್ಟಂತ ಮಾಡೋದು. ಅದಕ್ಕೆ ಸಣ್ಣ ಹುಡುಗರಿಗೂ ಕಲಿಸ್ಬೇಕು. ಅವರಿಗೆ ನಿನಗೆ ಕೊರತೆ ಭಾಳ ಐತಿ, ಕಲಿ ಎದಕ್ಕೆ ಕಲಿಯೋದಂದ್ರೆ ಗಳಸಾಕೆ ಕಲಿಯೋದು ಅಂತ ಈಗ ನಾವು ತಲೆ ಕೊಟ್ಟು ಕಲಿಸ್ತೀವಿ ಅವ್ರಿಗೆ. ಅದು ಹಾಗೆ ಹೇಳೋದಲ್ಲ, ಈಗ ಸಾಕಷ್ಟು ಐತಿ ನೀ ಅನುಭವಿಸೋದಕ್ಕಾಗಿ ಕಲಿಯೋದು ಅಂತ ತಲೆಯಾಗ ತುಂಬಬೇಕು. ನೀನೀಗ ಬಡವಿಲ್ಲ, ನೀಗ ಭಾರಿ ಶ್ರೀಮಂತನ ಅದದಿ ಅಂತ ತಲೆಯಾಗ ತುಂಬಬೇಕು. ನೋಡ್ರಿ, ಅದು ಅದರಲ್ಲೇ ಆನಂದ ಇರ್ತದೆ. ಸಾಕನ್ನೋದು ಬರಬೇಕಾಗ್ಯದ. ಅದು ಮನುಷ್ಯನಲ್ಲಿ ಎಷ್ಟು ಬರ್ತದೆ ಅಷ್ಟು ಸಮಾಧಾನ ಸಿಗ್ತದೆ. ಆಸೆ ಭಾಳ ಇರಬಾರ್ದು, ಎಷ್ಟು ಅಷ್ಟೇ ಸ್ವಲ್ಪ. ಇಲ್ಲಾಂದ್ರೆ ಅದು ಹೆಚ್ಚಾಯ್ತಂದ್ರೆ ನಮ್ಮನ್ನು ಸಮಾಧಾನದಿಂದ ಇರುಗುಡುದಿಲ್ಲ. ಅದು 4 ಜನ ಅಣ್ತಂಬ್ರಿದ್ರು. ಒಬ್ಬ ರಾಜಕಾರಣ ಮಾಡುವವ, ಇನ್ನೊಬ್ಬ ವ್ಯಾಪಾರ ಮಾಡ್ತಿದ್ದ, ಮತ್ತೊಬ್ಬ ನೌಕರಿ ಮಾಡ್ತಿದ್ದ, 4ನೇ ಅವ ಏನಿದ್ದಲ್ಲ ದೊಡ್ಡವ, ಅವ ಒಕ್ಕಲ್ತನ ಮಾಡವ. ಅವರು ಎಲ್ಲರೂ ಗಳಿಸಿದ್ರು, ಏನೇನೋ ದೊಡ್ಡ ದೊಡ್ಡ ಮಣಿ ಕಟ್ಟಿಕೊಂಡಿದ್ರು. ಇವಂದು ಒಂದು ಹಳ್ಳಿಯಾಗ ಸಣ್ಣದೊಂದು ಮಣಿ, 1-2 ಆಕಳ, 1-2 ಎತ್ತುಗಳು, ಮಸ್ತ್ ಬಕಿ ಇದ್ದ. ಎಲ್ಲರೂ ಅವರು ಕಲ್ತವರು ಗಳಿಸಿದವರು ಗುರುಗಳ ಹತ್ತಿರ ಹೋಗ್ತಿದ್ರು. ನಮ್ಮದು ಅದು ಸಮಸ್ಯೆ ಐತಿ, ಇದು ಸಮಸ್ಯೆ ಐತಿ ಅಂತ ಕೇಳಕ್ಕೆ ಹೋಗ್ತಿದ್ರು. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಕೇಳ್ತಿದ್ರು. ಇವ ಒಕ್ಕಲ್ತನ ಮಾಡಾವಿದ್ದಲ್ಲ, ಅವ ಹಂಗ ಹೋಗ್ತಿದ್ದಿಲ್ಲ. ಅವ ಹೊಲದಾಗಿನ 1-2 ಹಣ್ಣು ತೊಗೊಂಡು ಹೋಗವ. ಅವಾಗ ಅವ್ರ ಗುರುಗಳು ಕೇಳ್ತಿದ್ರು, ಏನಪ್ಪ ನಿನಗೆ ನೀ ಏನೂ ಕಲೀಲಿಲ್ಲ, ಮಾಡಲಿಲ್ಲ, ತೊಂದರೆಗಳು ಭಾಳ ಇರ್ಬೇಕು ನಿನಗೆ, ಏನರ ಕೊಡ್ಬೇಕಂತ ಮಾಡೀನಿ, ಏನರ ಕೇಳ್ಕೊಳ್ಳ. ಅವರೆಲ್ಲ ಅಷ್ಟು ಅನುಕೂಲತೆ ಇದ್ದವ್ರು ಬಂದು ಕೇಳ್ತಾರ, ನೀ ಏನೂ ಒಮ್ಮೆ ಕೇಳೋದನ್ನ ಇಲ್ಲಲ್ಲ. ನಾವು ಒಕ್ಕಲಿಗ ಹೇಳ್ದ, ನನಗೇನು ಕೊಡೋದು ಬೇಡ, ಯಾವಾಗಾರ ನಾ ಬಂದಾಗೂ ನಮ್ಮ ಹಣ್ಣು 1-2 ತೋಳ್ತು ಬರೀ ಸಾಕು, ಆರಾಮಿರುತ್ತೆ ಬರೀ ಅಂತ. ನಮಗೇನು ಕೊರತೆ ಅದ? ಈಗ ನಮ್ದು ಇದು ಭೀಮಾ ನದಿ ಭಾಗ ಅದ ಅಲ್ಲ, ಸ್ವರ್ಗ ಇದ್ದಂಗದ. ಯಾರಿಗೆ? ಸಾಕನ್ನವ್ರಿಗೆ. ಏನು ನೋಡ್ರಿ, ಅಷ್ಟು ತುಂಬಿ ಹರಿತಾಳ ಭೀಮಾ. ಫಲವತ್ತಾದಂಥ ಭೂಮಿ,
ಕಬ್ಬ, ಬಾಳೆ, ತೆಂಗು, ಎಲ್ಲ ಥರದ ಹಣ್ಣುಗಳು, ಜೋಳ, ಗೋಧಿ, ಇದು ಇಲ್ಲಂತಿಲ್ಲ, ಎಲ್ಲ ಬೆಳೆಗಳದಾವ. ಇದನ್ನೆಲ್ಲ ನೋಡಿ ಇದು ನಮ್ಮ ಭಾಗ ಸ್ವರ್ಗದಂಗೈತಿ, ನಾವು ಸಮೃದ್ಧರದೇವಿ, ಶ್ರೀಮಂತರದೇವಿ ಅಂತ ಬರಬೇಕಲ್ಲ. ಅದು ಬರ್ತದೆ ಯಾರಿಗೆ ಸಾಕನ್ನೋರಿಗೆ. ಇನ್ನೂ ಯಾರಿಗೆ ಬೇಕಂತ ಅನಿಸ್ತಿರ್ತದಲ್ಲ ಅವ್ರಿಗೆ ಏನಿದು, ಭೂಮಿ ಎಷ್ಟು ಕೊಟ್ಟರು ಸಹಿತ ಇನ್ನೂ ಕೊಡವಲ್ದೆ, ಹಾಗೆ ಹಾಕೋದು. ಅದು ತಡ್ಕೊಂಡು ಎಷ್ಟು ದಿವಸ ತಡ್ಕೊಳ್ಬೇಕು, ಅದು ಕೊಟ್ಟು ಎಲ್ಲ ಒಂದು ದಿವಸ ಬರಡಾಗ್ತದೆ. ನೀರೆಲ್ಲ ಎಷ್ಟು ಶುದ್ಧ ಹರಿತಿತ್ತು. ಮೊದಲು ನದಿಯಾಗ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಿದ್ರು. ಪಾಪ ಎಲ್ಲ ಹೋಗ್ತದೆ, ಅಷ್ಟು ಸ್ವಚ್ಛ. ಬರೀ ಹೊಲಸಷ್ಟೇ ಹೋಗುದಿಲ್ಲ, ನಾವು ಮಾಡಿದ ಪಾಪ ಸಹಿತ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ನದಿಗಳೆಲ್ಲ ಎಷ್ಟು ಹೊಲಸದು. ಯಾಕೆ ಈ ಮನುಷ್ಯ ಬೇಕು 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 ಅಂತಂದ. ಎಲ್ಲದಕ್ಕೂ ಇದು ಮಕ್ಕಳಿರಲಿ, ಗಾಡಿ ಇರಲಿ, ಮನೆ ಇರಲಿ, ಬೇಕಂದು ಈಗ 140 ಕೋಟಿ ಮಾಡೀವಿ. ಇನ್ನೂ ಯಾರು ಬಿಡವಾರ.